ಜೈ ಭಾರತ್, ವಂದೇ ಮಾತರಂ. ಈ ಸ್ಟೋರಿ ಯಾವ ಸಿನಿಮಾ ಕಥೆಗಿಂತಲೂ ಕಡಿಮೆ ಇಲ್ಲ, ಅದಕ್ಕಿಂತಲೂ ಹೆಚ್ಚಿನ ರೋಚಕತೆಯನ್ನು ಹೊಂದಿದೆ. ಇಸ್ರೇಲ್ನ ಕೆಲಸವೇ ಅಂಥದ್ದು. ತನ್ನ ಎದುರಾಳಿಯನ್ನು ಹೊಡೆದುರುಳಿಸುವುದು ಅವರ ಧ್ಯೇಯ. ಇಸ್ರೇಲ್ ಇರಾನ್ನ ಮೇಲೆ ರಹಸ್ಯವಾಗಿ ಯುದ್ಧ ಮಾಡುತ್ತಿದೆ. ಇರಾನಿನ ಪರಮಾಣು ಕಾರ್ಯಕ್ರಮದ ಕೆಲವು ರೂವಾರಿಗಳನ್ನು ಕೊಂದಿದ್ದಾರೆ. ಅಲ್ಲಿನ ಕೆಲಸಗಾರರು ಹಾಗೂ ಅಭಿವೃದ್ಧಿಪಡಿಸಿರುವ ವಿಜ್ಞಾನಿಗಳನ್ನು ಕೂಡ ಕೊಂದಿದ್ದಾರೆ. ಹಾಗೂ ಪರಮಾಣು ಕಾರ್ಯದ ಪ್ರಮುಖ ಮೂಲಸೌಕರ್ಯಗಳನ್ನು ಹಾಗೂ ಆಸ್ತಿಗಳನ್ನು ಹಾನಿಗೊಳಿಸಿದ್ದಾರೆ. ಇಸ್ರೇಲಿನ ಕೆಲವು ರಹಸ್ಯ ಕಾರ್ಯಾಚರಣೆಗಳನ್ನು ಅವು ಒಪ್ಪಿಕೊಳ್ಳುವುದು ಬಹಳ ವಿರಳ. ಈಗ ಅದೇ ವಿಚಾರವಾಗಿ ಹಮಾಸ್ನ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯನ್ನು ಇರಾನ್ನಲ್ಲಿ ಕೊಲ್ಲಲಾಗಿದೆ. ಎಲ್ಲರೂ ಅಂದ್ಕೊಂಡಿದ್ದಾರೆ ಇಸ್ಮಾಯಿಲ್ ಹನಿಯನ್ನು ವಾಯುದಾಳಿ ಮೂಲಕ ಕೊಲ್ಲಲಾಗಿದೆ ಅಂತ. ಆದರೆ ಅಸಲಿ ವಿಚಾರಣೆ ಬೇರೆನೇ ಇದೆ. ಇಸ್ಮಾಯಿಲ್ ಹನಿಯನ್ನು ಕೊಲ್ಲುವಲ್ಲಿ ಇಸ್ರೇಲ್ನ ಮೊಸಾದ್ ಪ್ರಮುಖ ಪಾತ್ರ ವಹಿಸಿದೆ. ಇರಾನ್ ಸರ್ಕಾರದ ಅಧಿಕೃತ ನಿವಾಸದಲ್ಲಿ ಅವರ ಮಲಗುವ ಕೋಣೆಯಲ್ಲಿ ಈ ಹಿಂದೆ ಅಳವಡಿಸಲಾಗಿದ್ದ ಸ್ಫೋಟಕ ಸಾಧನಗಳನ್ನು ಸ್ಫೋಟಿಸುವ ಮೂಲಕ ಈ ಹತ್ಯೆ ನಡೆದಿದೆ. ಅಂದರೆ ಅವರ ಕೋಣೆಯಲ್ಲಿ ಇದಕ್ಕಿಂತ ಮೊದಲೇ ಒಂದು ಸ್ಫೋಟಿಸುವ ಸಾಧನವನ್ನು ಇರಿಸಲಾಗಿತ್ತು. ಆ ಇರಿಸಿದ ಬೇರೆ ಯಾರಲ್ಲ, ಮೊಸಾದ್. ಸ್ಫೋಟಕವನ್ನು ರೂಮಿನಲ್ಲಿ ಇಡುವುದರಲ್ಲಿ ಮೊಸಾದ್ ಯಶಸ್ವಿಯಾಗಿದೆ. ಇದರಿಂದಾಗಿ ಇರಾನ್ನ ದೌರ್ಬಲ್ಯವನ್ನು ಎತ್ತಿ ತೋರುತ್ತಿದೆ ಹಾಗೂ ಅದರ ಸಂಪೂರ್ಣ ಲಾಭವನ್ನು ಇಸ್ರೇಲ್ ಪಡೆದಿದೆ. ಇಸ್ರೇಲ್ ಮಿಸೈಲ್ ದಾಳಿ ಮಾಡಿದ್ದು ನಿಜ, ಆದರೆ ಅದು ಒಳಗಿನಿಂದಲ್ಲ, ಹೊರಗಿನಿಂದ ದಾಳಿ ಮಾಡಿದೆ. ಇಸ್ಮಾಯಿಲ್ ಹನಿ ಇರಾನ್ನಲ್ಲಿ ಯಾವ ರೂಮ್ನಲ್ಲಿ ತಂಗಿರುತ್ತಾರೆ ಹಾಗೂ ಯಾವ ಸೌಲಭ್ಯಗಳನ್ನು ಪಡೆಯುತ್ತಾರೆ, ಈ ಎಲ್ಲ ಮಾಹಿತಿಗಳು ಮೊಸಾದ್ಗೆ ಮೊದಲೇ ಗೊತ್ತಿತ್ತು. ಹೀಗಾಗಿ ಅಲ್ಲಿ ಎಲೆಕ್ಟ್ರಿಕ್ ಸಾಧನಗಳನ್ನು ಇಟ್ಟಿದ್ರು. ಅದು ಕೂಡ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಸ್ಫೋಟಿಸಲಾಗಿದೆ. ಇಸ್ಮಾಯಿಲ್ ಹನಿ ಆ ರೂಮಿನಲ್ಲಿ ಇದ್ದಾರೆ ಅಂತ ಮಾಹಿತಿ ತಿಳಿದ ನಂತರ ರಿಮೋಟ್ ಕಂಟ್ರೋಲ್ ಮೂಲಕ ಸ್ಫೋಟಿಸಿದ್ದಾರೆ. ಈ ಘಟನೆ ನಂತರ ಇರಾನ್ನ ಸರ್ಕಾರವು ಶಂಕಾಸ್ಪದ 20 ಮಂದಿಯನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಇರಾನ್ ಅನ್ಕೊಂಡಿದೆ ಅವರ ಸೆಕ್ಯೂರಿಟಿ ಏಜೆಂಟ್ಗಳೇ ಮೊಸಾದ್ ಜೊತೆ ಕೈ ಜೋಡಿಸಿದ್ದಾರೆ ಅಂತ. ಹೀಗಾಗಿ ಅಲ್ಲಿ ಕೆಲವು ಜನರನ್ನು ವಿಚಾರಣೆ ಪಡಿಸುತ್ತಿದ್ದಾರೆ. ಹೀಗೆ ಮುಂದುವರಿದರೆ ಮುಂಬರುವ ದಿನಗಳಲ್ಲಿ ಇರಾನ್ಗೆ ಮತ್ತಷ್ಟು ತೊಂದರೆಯಾಗಲಿದೆ ಹೀಗಂತ ಇರಾನ್ ಭಾವಿಸುತ್ತಿದೆ. ಇನ್ನು ಇಸ್ರೇಲ್ ಪ್ರಧಾನಿ ಹನಿಯ ಹತ್ಯೆಯು ಅಕ್ಟೋಬರ್ 7ರ ದಾಳಿಯ ಸಂತ್ರಸ್ತರಿಗೆ ನ್ಯಾಯವನ್ನು ತರುತ್ತದೆ ಅಂತ ಹೇಳಿದ್ದಾರೆ.